ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಮೈಸೂರಿನಲ್ಲಿ ಕೂಡ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಮೈಸೂರಿನಿಂದ ಎಂದಿನಂತೆ ಸಂಚರಿಸ್ತಾ ಇರುವಂತಹ ಬಸ್ಗಳು ಹೊರ ರಾಜ್ಯಗಳಿಗೂ ಕೂಡ ಬಸ್ಗಳ ಸಂಚಾರ ಎಂದಿನಂತೆಯೇ ಮುಂದುವರೆದಿದೆ. ಕೇರಳ ತಮಿಳುನಾಡಿಗೂ ಕೂಡ ಬಸ್ಗಳ ಓಡಾಟ ಮುಂದುವರೆದಿದೆ. ಆಟೋ ಟ್ಯಾಕ್ಸಿಗಳ ಸಂಚಾರದಲ್ಲೂ ಯಥಾಸ್ಥಿತಿ. ಬೆಳಗ್ಗೆಯಿಂದಲೇ ತೆರೆದಿವೆ ಹೋಟೆಲ್ಗಳು, ಅಂಗಡಿ ಮುಂಗಟ್ಟುಗಳು. ಎಲ್ಲೂ ಕೂಡ ಬೆಂಬಲ ಸಿಗ್ತಾ ಇಲ್ಲ ಕರ್ನಾಟಕ ಬಂದ್ಗೆ. ಬೆಳಗ್ಗೆಯಿಂದಾನೂ ಕೂಡ ಮೈಸೂರು ನಗರದಲ್ಲಿ ನೋಡಿ ಗಮನಿಸ್ತಾ ಇದ್ದೀರಿ, ಯಥಾಸ್ಥಿತಿ ಇದೆ. ಕರ್ನಾಟಕ ಬಂದ್ನ ಪರಿಸ್ಥಿತಿ ಚಿತ್ರಣ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಇನ್ನು ಮೈಸೂರಿನಿಂದ ಹೊರ ರಾಜ್ಯಗಳಿಗೆ, ಕೇರಳ ತಮಿಳುನಾಡಿಗೆ ಹೋಗುವಂತ ಬಸ್ಗಳು ಕೂಡ ಎಂದಿನಂತೆಯೇ ಹೋಗ್ತಾ ಇವೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಸಂಘಟನೆಗಳು ಕೊಡಲಾಗಿದ್ದಂಥ ಕರ್ನಾಟಕ ಬಂದ್ಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ನಾನು ಮೈಸೂರಿನ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೇನೆ. ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಹಾಗೂ ಹೊರ ರಾಜ್ಯಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಕೇಂದ್ರ ಬಸ್ ನಿಲ್ದಾಣ ಇದು. ಹೊರ ರಾಜ್ಯಗಳಿಗೆ ತೆರಳುವಂತಹ ಬಸ್ಗಳ ಮೇಲೂ ಕೂಡ ಯಾವುದೇ ರೀತಿಯಾದಂತಹ ಸಾರಿಗೆ ವ್ಯವಸ್ಥೆಯ ಮೇಲೆ ಕರ್ನಾಟಕ ಬಂದ್ನ ಎಫೆಕ್ಟ್ ಬಿದ್ದಿಲ್ಲ. ಮೈಸೂರಿನಿಂದ ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಜೊತೆಗೆ ಕೇರಳ ತಮಿಳುನಾಡು ಸೇರಿದಂತೆ ಹೊರ ರಾಜ್ಯದ ಹೊರ ಜಿಲ್ಲೆಯ ಬಸ್ಗಳು ಕೂಡ ಎಲ್ಲಿಂದ ಸಂಚಾರವನ್ನು ಮಾಡ್ತವೆ. ಹೀಗಾಗಿ ಕರ್ನಾಟಕ ಹಾಗೂ ಹೊರ ರಾಜ್ಯದ ಬಸ್ಗಳಿಗೆ ಮೇಲೆ ಏನು ಯಾವುದೇ ರೀತಿಯಾದಂಥ ಎಫೆಕ್ಟ್ ಕರ್ನಾಟಕ ಬಂದ್ನಿಂದ ಆಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಕನ್ನಡ ಪರ ಸಂಘಟನೆಗಳು ಬೆಳಗ್ಗೆ ಬಸ್ಸನ್ನು ತಡೆಯೋದಕ್ಕೆ ಮುಂದಾಗಿದ್ವು. ಅಂಥವನ್ನ ಆ ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆಕಾರರನ್ನು, ಅಂದರೆ ಬೆರಳೆಣಿಕೆ ಅಷ್ಟೇ ಪ್ರತಿಭಟನೆಕಾರರನ್ನು ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಯಿತು. ಕರ್ನಾಟಕ ಬಂದ್ ಹಿನ್ನೆಲೆ ಮೈಸೂರು ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯಾದಂತಹ ಅನುಮತಿ ಇರಲಿಲ್ಲ. ಹಾಗಿದ್ದರೂ ಕೂಡ ರಸ್ತೆಗಿಳಿದು ಪ್ರತಿಭಟನೆ ಮಾಡುವವರ ಮೇಲೆ ಪೊಲೀಸರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇದು ಮೈಸೂರಿನ ಕೇಂದ್ರ ಬಸ್ ನಿಲ್ದಾಣವನ್ನು ನೀವೀಗ ಏನು ನೋಡ್ತಾ ಇದ್ದೀರಾ. ಯಾವುದೇ ರೀತಿಯಾದಂತಹ ಬಂದ್ನ ಎಫೆಕ್ಟ್ ಸಾಂಸ್ಕೃತಿಕ ನಗರಿ ಮೈಸೂರಿನ ಮೇಲೆ ಬಿದ್ದಿಲ್ಲ. ಬಸ್ನ ಸಂಚಾರ ಇರ್ಬೋದು, ಆಟೋ ಸಂಚಾರ ಇರ್ಬೋದು, ಟ್ಯಾಕ್ಸಿ, ಊಬರ್ ಸೇರಿದಂತೆ ಹೋಟೆಲ್ಗಳು ಕೂಡ ಎಂದಿನಂತೆ ತೆರೆದುಕೊಂಡಿದ್ವೆ. ಹೀಗಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಮೇಲೆ ಈ ಬಂದ್ನ ಬಿಸಿ ಬಿದ್ದಿಲ್ಲ. ಹೀಗಾಗಿ ಕೇವಲ 11 ಗಂಟೆ ನಂತರ ಒಂದಷ್ಟು ಪ್ರತಿಭಟನೆಗಳು ಆಗಬಹುದು. ಅಂತಹ ಪ್ರತಿಭಟನಾಕಾರರ ಮೇಲೂ ಕೂಡ ಪೊಲೀಸರು ನಿಗಾವನ್ನು ಇಡೋದಕ್ಕೆ ಮುಂದಾಗಿದ್ದಾರೆ. ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ಹಾನಿ ಮಾಡುವ ಸಾರ್ವಜನಿಕರ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಮೈಸೂರಿನ ಈ ನಗರ ಕೇಂದ್ರ ಬಸ್ ನಿಲ್ದಾಣ ಇರ್ಬೋದು, ನಗರ ಬಸ್ ನಿಲ್ದಾಣ ಇರ್ಬೋದು, ಯಾವುದರ ಮೇಲೂ ಕೂಡ ಬಂದ್ನ ಬಿಸಿ ತಟ್ಟಿಲ್ಲ. ಜೊತೆಗೆ ಮೈಸೂರಿನ ಜನಜೀವನ ಮೊದಲಿಂದಿನಿಂದ ಯಾವ ರೀತಿ ಇತ್ತು ಅದೇ ರೀತಿ ಇವತ್ತು ಕೂಡ ಇದೆ. ಹೀಗಾಗಿ ಯಾವುದೇ ಎಫೆಕ್ಟ್ ಮೈಸೂರಿನ ಮೇಲೆ ಕರ್ನಾಟಕ ಬಂದ್ನ ಎಫೆಕ್ಟ್ ಬಿದ್ದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.